ಇವತ್ತು ನಮ್ಮ ಕಾಲೇಜಿಗಿದ್ದ ಋಣ ಮುಗೀತು. ಇವತ್ತು ಲಾಸ್ಟ್ ಡೇ ಆಫ್ ಕಾಲೇಜ್. ನಾನು ರೆಡಿಯಾಗಿ ಕಾಲೇಜಿಗೆ ಹೊರಟೆ. ಆಚೆ ಬಂದು ನೋಡಿದ್ರೆ ಆವಾಗಲೇ ರೋಡ್ ಸೈಡಲ್ಲೇನೋ ಅಗಿತಾ ಇದ್ರು. ಬಸ್ ಹತ್ತದೆ. ಬಸ್ ಒಳಗಡೆ ಕೂತ್ಕೊಂಡು ನಾನು ಹೇಗೆ ಕಾಣ್ತಾ ಇದ್ದೀನಿ ಅಂತ ಸುಮ್ಮನೆ ಕ್ಯಾಮ್ರಾ ನೋಡ್ಕೊಂಡು ಪೋಸ್ ಕೊಡ್ತಾ ಇದ್ದೆ. ಇವತ್ತು ಬಸ್ ಇಳಿದ ತಕ್ಷಣ ಚೆಕಿಂಗ್ನವ್ರು ಇದ್ದಿದ್ರು. ಅವ್ರು ಚೆಕಿಂಗ್ನವ್ರಿಗೆ ಟಿಕೆಟ್ ತೋರಿಸಿ ನಾನು ಸೀದಾ ಇನ್ನೊಂದು ನಮ್ಮ ಕಾಲೇಜ್ಗೆ ಹೋಗೋ ಬಸ್ನ ಹತ್ತದೆ. ಹತ್ಬೇಕಾದ್ರೆ ಆ ಗ್ಯಾಪಲ್ಲಿ ಈ ವಿಡಿಯೋನ ಮಾಡಿಕೊಂಡೆ. ನಮ್ಮ ಬಾಸ್ ಟೆಂಪಲಲ್ಲಿ ಒಳ್ಳೆ ಪೂಜೆ ನಡೀತಾ ಇದ್ದು. ಕ್ಲಾಸಿಗೆ ಟೈಮ್ ಆಗಿದ್ದ ಕಾರಣ ಆಚೆಯಿಂದನೇ ಒಂದು ನಮಸ್ಕಾರ ಮಾಡ್ಕೊಂಡು ಹೋಗಿದ್ದೆ. ಹಾಗೆ ಬಸವಣ್ಣನ ಇತ್ತು, ಅದಕ್ಕೂ ನಮಸ್ಕಾರ ಮಾಡ್ಕೊಂಡು ಹಾಗೆ ಹೋದೆ. ಫುಲ್ ಮಳೆ ಬಂದಿದ್ದರಿಂದ ಹೋಗೋ ದಾರಿಲೆಲ್ಲ ನೀರು. ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳಲ್ಲಿ. ಟೆಂಪಲಿಂದ ನಮಸ್ಕಾರ ಮಾಡ್ಕೊಬಂದು ನಾನು ಕಾಲೇಜಿಗೆ ಹೊರಟೆ. ಕಾಲೇಜಿಗೆ ಬಂದು ನೋಡಿದ್ರೆ ಬೆಂಚು ಇಲ್ಲ, ಹುಡುಗರು ಇಲ್ಲ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಆಮೇಲೆ ಗೊತ್ತಾಯ್ತು ಸೋಮವಾರದಿಂದ ಪ್ರಾಕ್ಟಿಕಲ್ಸ್ ಇದೆ, ಅದಕ್ಕೆ ಬೆಂಚ್ ಎಲ್ಲ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ ಅಂತ. ಎಲ್ರು ಪ್ರಾಕ್ಟಿಕಲ್ಸ್ ಹಾಲ್ ಟಿಕೆಟ್ನ ಕಲೆಕ್ಟ್ ಮಾಡೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ರು. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಪ್ರಿಪ್ರೇಟರಿ ಎಕ್ಸಾಮ್ಗೆ ಎಲ್ಲ ಓದ್ಕೊಳ್ಳಿ ಅಂತ ಕೂತ್ಕೊಂಡ್ರೆ ಇವ್ರು ಮಾಡ್ತಿರೋ ಕೆಲಸಗಳು ನೋಡಿ. ಕಾಲೇಜಲ್ಲಿ ಹಾಲ್ ಟಿಕೆಟ್ ಇಸ್ಕೊಂಡು ನಾವು ಬಸ್ ಸ್ಟ್ಯಾಂಡ್ ಕಡೆಗೆ ಹೊರಟು. 2 ವರ್ಷದ ಕಾಲೇಜ್ ಲೈಫ್ ಹೆಂಗೋಯ್ತು ಅಂತಲೇ ಗೊತ್ತಾಗಿಲ್ಲ. ಇವತ್ತು ಲಾಸ್ಟ್ ಡೇ ಹಿಂಗೆ ತಿರುಗಿ ನೋಡಿದ್ರೆ ಎಲ್ಲ ಬರೀ ಮೆಮೊರೀಸ್ ಅಷ್ಟೇ. ಕಾಲೇಜ್ ಲೈಫ್ ಮುಗೀತು, ಇನ್ನೇನಿದ್ರು ಎಕ್ಸಾಮ್ಸಿಗೆ ಮತ್ತೆ ಬರಬೇಕಷ್ಟೇ. ಬಸ್ ಬಂದ ತಕ್ಷಣ ಜನ ಎಲ್ಲಿರ್ತಾರೆ ಅಂತ ನನಗೆ ಗೊತ್ತಾಗಲ್ಲ ಗುರು. ಯಾವ್ಯಾವ ಮೂಲೆಯಿಂದನೋ ಬಂದುಬಿಡ್ತಾರೆ. ಬಸ್ಸಲ್ಲಿ ಕೂತ್ಕೊಂಡಿದ್ರೆ ಏನು ಮೂಲೆಯಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಝೂಮ್ ಹಾಕಿ ನೋಡಿದ್ರೆ ಹೆಣ್ಮಕ್ಳು ಫೈಟಿಂಗ್ ಆಡ್ತಾಯಿದ್ರು. ಆ ಯುದ್ಧನ ನಿಲ್ಸೋಕ್ಕೆ ಪೊಲೀಸು ಬಂದಿದ್ರು. ಜಗಳ ನಡೀತಾರಕ್ಕೆ ಎಷ್ಟು ಜನ ನಿಂತ್ಕೊಂಡು ನೋಡ್ತಾರಲ್ಲ, ಅದ್ರಲ್ಲಿ ನಾನು ಒಬ್ಳು. ಬರೀ ಇಂಥದೆಯ ನಾನು ಸೀದಾ ಮನೆಗೆ ಬಂದೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.